ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ NPT ಕನ್ನಡ ಲಾಗ್ಸ್. ನಾನು ಪ್ರಿಯಾ ಅಂಥೇಳಿ. ಬನ್ನಿ, ವೀಡಿಯೋಗಳೆಲ್ಲ ಸ್ವಲ್ಪ ಸಿಕ್ಕು ನೋಡಿ. ನಾನು ಫೋನ್ ಅದೆಲ್ಲ ಮಾಡಿಬಿಟ್ಟು ಸ್ವಲ್ಪ ವೀಡಿಯೋಸ್ಗಳು ಯಾರ ಹತ್ರ ಇದ್ದಾವೆಲ್ಲ ಈಗ ನನ್ನ ಫೋನಿಗೆ ಹಾಕ್ಸ್ಕೊಂಡು ಈಗ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಯಾವ ರೀತಿ ವೀಡಿಯೋ ಬಂದಿದ್ದಾವೆ ಅಂಥೇಳಿ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ಸ್ವಂತ ಇಂಟ್ರೆಸ್ಟ್ ತೊಗೊಂಡು ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡ್ತೀವಿ. ನಾವು ಹೋಟೆಲ್ನವರು ಅಥವಾ ಟ್ರಾವೆಲರ್ಸ್ನವರು ಅಂದ್ಕೊಂಡಿದ್ವಿ. ಬಟ್ ಆ್ಯಕ್ಚುಲಿ ಮಾಡಿದ್ದು ಇವಾಗ ಮಾಡಿದ್ದಾನೆ. ಇವಾಗ ನಾರಾಯಣ ಮತ್ತು ದಂಪತಿಗಳು ಕೇಕ್ ಕಟ್ करेंगे. वीडियो पहले हैप्पी एनिवर्सरी करें. हैप्पी वेडिंग एनिवर्सरी. ಯಾರಿಲ್ಲ ಮದುವೆ ಅವು ಎರಡು ತೆಗಿರಿ. ಅವು ಇವನ್ನ ಅವ್ರು ಇದು ಫಸ್ಟಿಗೆ ಮುಂದಿನ ಎರಡು ಮ್ಯೂಟ್ ಏನು ಮಾಡಿಲ್ಲ ನೋಡಿ. ವಿಡಿಯೋ ನಾನು ಯಾವ ರೀತಿ ವಿಡಿಯೋ ಮಾಡ್ಕೊಂಡು ಬಂದೀನಿ ಅದೇ ರೀತಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬಟ್ ಮಳೆ ತುಂಬ ಇರೋದ್ರಿಂದ ಸ್ವಲ್ಪ ವಾಯ್ಸು ಅಷ್ಟು ಸರಿ ಕ್ಲಿಯರಾಗಿ ಕೇಳಿಸ್ತಾ ಇಲ್ಲ ನೋಡಿ. ಇವಾಗ ವಿಡಿಯೋ ಕೂಡ ತುಂಬ ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊಂಡೆ ನೋಡಿ ನಾನು ಕೂಡ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಕಂಟಿನ್ಯೂ ಆಗಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ ಅಂತ ಮತ್ತೊಮ್ಮೆ ಕೇಳ್ತೀನಿ ನೋಡಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಸೆಲೆಬ್ರೇಷನ್ ಎಲ್ಲ ಮಾಡಿದ್ವಿ. ಈ ವಿಡಿಯೋ ಮಿಸ್ ಆಗಿತ್ತು ಅಂತೇಳಿ ನನಗೆ ಸ್ವಲ್ಪ ಬೇಜಾರಾಗಿತ್ತು. ಆಗೋ ಹೇಗೋ ವಿಡಿಯೋ ಹುಡುಕಿ ನಾನು ಇವಾಗ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ವರ್ಷಗಳ ಕಾಲ ಇಬ್ಬರು ಜೋಡಿಯಾಗಿ ಸುಖವಾಗಿ ಬಂದ್ವಿ. ಬರ್ರಿ ಬರ್ರಿ. वेरी मच पर आए. बहुत शुक्रिया. हम लोग बहुत हाँ 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 ನಾನು ಹಂಗೆ ಸುಮ್ಮನೆ ನಿಂದಿರ್ತೀನಿ. ಅವರಿಗೆ ಎಲ್ಲೆಲ್ಲಿ ಕೈ ಇಡಬೇಡ್ರಿ, ಈ ಕೈ ಇಡಿ. ಹಾಂ, ಇಷ್ಟ ನಿಂದಿರ್ರಿ. ನಾನು ये वीडियो स्टॉप करो. ಹಾಗೆ ಒಂದು ನೆನಪಿರಲಿ ಅಂಥೇಳಿ ಮ್ಯಾನೇಜರ್ ಜೊತೆ, ಹೋಟೆಲ್ ಮ್ಯಾನೇಜರು, ನಂತರ ಡ್ರೈವರು, ಏನು ಗೈಡ್ ಅಂತ ಹೇಳಿದ್ನಲ್ಲ ವಿಪುಲ್ ಅಂಥೇಳಿ, ಎಲ್ಲರ ಜೊತೆನೂ ಒಂದು ಫೋಟೋ ಇರಲಿ, ವಿಡಿಯೋ ಇರಲಿ ಅಂಥೇಳಿ ಅಂಕಲ್ ಹೇಳಿದರು. ಹಾಗಾಗಿ ನಾನು ಕೂಡ ವಿಡಿಯೋ ಫೋಟೋ ಕೂಡ ಮಾಡಿಟ್ಕೊಂಡೆ ನೋಡಿ. ನೋಡಪ್ಪ, ಮಾತು ಏನು ಭಾರಿ ಆಯ್ತು ನೀವು. ಪ್ರತಿಷ್ಠತೆ ಆರೋಗ್ಯದಿಂದಿರಲಿ. ದೊಡ್ಡ ಪುಣ್ಯ ಇದು. ದೊಡ್ಡ ಕ್ಷೇತ್ರದೊಳಗೆ ನಿಮ್ಮ ವೈವಾಹಿಕ ಜೀವನದ ಶುಭೋತ್ಸವ ನಡೀತಾ ಇದೆ.
ಭಾಳ ಸಂತೋಷ. ಭಾಳ ಖುಷಿ ಆಯ್ತು. ಇಲ್ಲ ಇವರೆಲ್ಲ ಈ ಜನಾರ್ದನ ಟೀಮ್ ನಮ್ಗೆ ಏನು ಮಾಡ್ತಾರೆ ಗೊತ್ತಾ, ಹಿಂಗೆ ಆಗ್ಬಿಟ್ಟದ ಪರಿಸ್ಥಿತಿ. ಆಯ್ತಪ್ಪ. ಓಕೆ. ಚಲೋ ಆಯ್ತು, ಭಾಳ ಖುಷಿ ಆಯ್ತು. ಎಲ್ಲರೂ ಆರಾಮ. ಒಳ್ಳೆಯ ಸಂದರ್ಭದಲ್ಲಿ ಈ ರೀತಿ ಅಭೂತಪೂರ್ವ ಒಂದು ವ್ಯವಸ್ಥೆ ಮಾಡೋದಕ್ಕಾಗಿ ನಮ್ಮ ಗುಂಪಿ ಅವರಿಗೆ ವಿಶೇಷ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಹೆಚ್ಚು ಮಾಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್ ಗುಂಪಿ. ಆ್ಯಂಡ್ ಸೆಲೆಬ್ರೇಷನಿಗೆಲ್ಲ ವಿಪುಲ್ ಕಾರಣ ಅಂಥೇಳಿ ಅಂಕಲ್ ಆಂಟಿ ಅವ್ರಿಗೂ ಒಂದು ಥ್ಯಾಂಕ್ಸ್ ಹೇಳಿದ್ರು ನೋಡಿ. ಅದಾದ ನಂತರ ನಾವು ಕೂಡ ಊಟ ಅದೆಲ್ಲ ಮುಗಿಸಿದ್ವಿ. ಮತ್ತು ನಾಳೆ ಬೆಳಗ್ಗೆ ನಾವು ಬೇರೆ ಊರಿಗೆ ಹೋಗಬೇಕಾಗಿತ್ತು. ಎಲ್ಲಿಗೆ ಏನಂತೇಳಿ ಹೇಳ್ತೀನಂತ. ಅಲ್ಲಿ ಒಂದು 5 ನಿಮಿಷ ಮೀಟಿಂಗ್ ಕೂಡ ಆಯ್ತು ನೋಡಿ. ಯಾಕಂದರೆ ಬೇಗ ಹೋದರೆ ನಾವು ಬೇಗ ರೀಚ್ ಆಗ್ಬೋದು. ಅಲ್ಲಿ ಕೂಡ ನೋಡೋ ಪ್ಲೇಸಸ್ ಕೂಡ ಇರುತ್ತಲ್ಲ, ಹಾಗಾಗಿ ನೋಡ್ಕೋಬೋದಲ್ಲ ಅಂಥೇಳಿ ಅಂದ್ಕೊಂಡು ಈಗ ಎಲ್ಲರೂ ಕೂತ್ಕೊಂಡಿದ್ವಿ. ನೋಡ್ತಾ ಇರ್ಬೋದು ನೀವು. ಎಲ್ಲರ ಜೊತೆಗೆ ಫೋಟೋ ವೀಡಿಯೋಸ್ ಕೂಡ ಅದು ನೋಡಿ. ನನ್ನದೇ ಒಂದು ಸ್ವಲ್ಪ ಫೋಟೋಸ್ ಕೂಡ ಇದ್ದಾವೆ, ಬಟ್ ಹುಡುಕಿ ನೆಕ್ಸ್ಟ್ ವೀಡಿಯೋದಲ್ಲಿ ಆದರೆ ಶೇರ್ ಮಾಡ್ತೀನಂತ ನಾನು. ಬನ್ನಿ ಫ್ರೆಂಡ್ಸ್. ನನಗೆ ಬೆಳಿಗ್ಗೆ ಎದ್ದ ತಕ್ಷಣ ಸ್ವಲ್ಪ ಕೆಲಸ ಎಲ್ಲ ಮನೆಗಿಂದೆಲ್ಲ ಆದ ನಂತರ, ನಮ್ಮ ಮನೆಗಿನ ಕೆಲಸ ಎಲ್ಲ ಆದ ನಂತರ ನಾನು ಎಡಿಟಿಂಗ್ ಮಾಡ್ತಿರ್ಬೇಕಾದ್ರೆ ಬೆಳಗ್ಗೆನೇ ಮಾಡ್ತೀನಲ್ಲ ನಾನು, ಹಾಗಾಗಿ ಗುಡ್ ಮಾರ್ನಿಂಗ್ ಅಂತೇಳಿ ಸ್ಟಾರ್ಟ್ ಮಾಡ್ತೀನಿ. ಹಾಗಾಗಿ ಒಬ್ಬರು ಕೇಳಿದ್ರು ನನಗೆ, ಯಾವಾಗಲೂ ಗುಡ್ ಮಾರ್ನಿಂಗ್ ಅಂತಲೇ ಹೇಳಿ ವೀಡಿಯೋ ಸ್ಟಾರ್ಟ್ ಮಾಡ್ತೀಯಲ್ಲ ನೀನು ಅಂತಂದು. ನಾನು ಯಾವಾಗ ಎಡಿಟಿಂಗ್ ಮಾಡ್ತಿರ್ತೀನಿ ಆ ಟೈಮ್ನಲ್ಲಿ ಹೇಳ್ಬೇಕಾಗುತ್ತಾ, ಹಾಗಾಗಿ ನಾನು ಗುಡ್ ಮಾರ್ನಿಂಗ್ ಅಂತಲೇ ಹೇಳ್ತೀನಿ ಅಂತೇಳಿ ಈ ವಿಡಿಯೋದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ನೋಡಿ. ಮಧ್ಯಾಹ್ನ ಟೈಮ್ ಮಾಡಬೇಕಾದ್ರೆ ಗುಡ್ ಆಫ್ಟರ್ನೂನ್ ಅಂತ ಹೇಳ್ಬೋದು. ಸಾಯಂಕಾಲ ಮಾಡ್ತಿರ್ಬೇಕಾದ್ರೆ ಸಾಯಂಕಾಲ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂತಲೇ ಹೇಳ್ಬೋದು ನೋಡಿ. ನಾನು ಏನು ಎಡಿಟಿಂಗ್ ಮಾಡೋದ್ರ ಮೇಲೆ ಡಿಪೆಂಡ್ ಇರುತ್ತೆ ನಾನು ಮಾತಾಡೋದು. ಹಾಗಾಗಿ ಬೆಳಗ್ಗೆನೇ ಎಲ್ಲ ಎಡಿಟಿಂಗ್ ಮಾಡಿ ಇಟ್ಕೊಂಡಿರ್ತೀನಿ, ಒಂದೊಂದಾಗಿ ವೀಡಿಯೋ ಬಿಡ್ತಾ ಇರ್ತೀನಿ ನಾನು ಸ್ವಲ್ಪ ಫ್ರೀ ಇದ್ದಾಗ ನೋಡಿ. ಈಗ ಎಲ್ಲರೂ ಫಂಕ್ಷನ್ ಎಲ್ಲ ಚೆನ್ನಾಗಾಯ್ತು ಅಂತ ಖುಷಿ ಆಯಿತು. ಈ ಫಂಕ್ಷನ್ ಬಂದು ಕಟ್ಮಂಡು ಹೋಟೆಲ್ನಲ್ಲಿ ಆಯ್ತು ನೋಡಿ. ನೆಕ್ಸ್ಟ್ ಬೆಳಗ್ಗೆ ನಾವು ಜನತ್ಪುರ ಅಂತೇಳಿ ಹೋಗ್ತಾ ಇದ್ದೀವಿ ನೋಡಿ. ಅಲ್ಲಿ 1-2 ದೇವಸ್ಥಾನ ಇದ್ದಾವೆ, ಅವನ್ನ ನೋಡಿಕೊಂಡು ನೆಕ್ಸ್ಟ್ ನಾವು ಕಾಶಿಗೆ ಕೂಡ ಹೋಗ್ತೀವಿ. ಹಾಗಾಗಿ ಲಗೇಜು ಎಷ್ಟು ಬೇಕು ಜನತ್ಪುರದಲ್ಲಿ ಒಂದಿನ ಇರಲಿಕ್ಕಾಗಿ ನಿಮಗೆ 2-3 ಜೊತೆ ಬಟ್ಟೆ ಅಷ್ಟೇ ನಿಮ್ಮ ಹತ್ರ ಇಟ್ಕೊಳ್ಳಿ. ಉಳ್ಕಿದ್ದೆಲ್ಲ ನಾವು ಏನೇ ಟಿ ಗಾಡಿ ಮೇಲೆ ಎಲ್ಲ ಕಟ್ಟಿಬಿಡ್ತೀವಿ. ನಂತರ ಮಳೆ ಕೂಡ ತುಂಬ ಇತ್ತಲ್ಲ, ಜಾಸ್ತಿ ಲಗೇಜ್ ಇದಾವೆಲ್ಲ ಇಳಿಸೋದು ಕಟ್ಟೋದು ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾಯಿದ್ರು. ಹಾಗಾಗಿ ನಮಗೆ ಎಷ್ಟು ಬಟ್ಟೆ ಬೇಕು 2-3 ಜೊತೆ ಅಷ್ಟೇ ಬಟ್ಟೆ ಕೂಡ ನಾವು ಕೂಡ ಒಂದು ಸಪ್ರೇಟ್ ಬ್ಯಾಗ್ ಮಾಡಿ ಅದರಲ್ಲಿ ಎತ್ತಿಟ್ಕೊಂಡ್ವಿ. ಅದೇ ಟೈಮಿಂಗು ನಂತರ ಈ ರೀತಿ ಹೇಳಿದ್ದಕ್ಕಾಗಿ ಒಂದು ಮೀಟಿಂಗ್ ಕೂಡ ಮಾಡಿದ್ರಲ್ಲಿ. ಈಗಾಗಲೇ ಹೇಳಿರಲ್ಲ, ಅದರಂತೆ ನೀವು ಬ್ಯಾಗ್ ಮಾತ್ರ ಒಂದು ಬ್ಯಾಗ್ನಲ್ಲಿ ನಾ 2-3 ಡ್ರೆಸ್ ಅಷ್ಟೇ ಇಟ್ಕೊಂಡು ಒಂದು ದಿನಕ್ಕೆ ಬೇಕಾದಷ್ಟು ಇಟ್ಕೊಂಡ್ಬಿಟ್ರೆ ಅಷ್ಟೇ. ಮತ್ತು ಬೇರೆ ಏನಾದ್ರು ಗುಳಿಗೆ ಅವು ಇವು ಎಲ್ಲ ಇಟ್ಕೊಂಡ್ಬಿಟ್ರೆ ಆದಷ್ಟು ನೆನಪು ಮಾಡಿ ಇಟ್ಕೊಳ್ರಿ. ಹೌದು, ಕಾಶಿ ಒಳಗೆ ಇರ್ತದೆ. ರಾತ್ರಿ ನಂತರದಲ್ಲಿ ಯಾವುದೇ ವಿಡಿಯೋ ಮಾಡ್ಕೊಳ್ಳಿಲ್ಲ ನೋಡಿ. ನೆಕ್ಸ್ಟ್ ಇದು ನಾವು ಗಾಡಿ ಹತ್ತಿ ಎಲ್ಲ ಒಂದು ಅಂದರೆ ಮಧ್ಯಾಹ್ನ ಟೈಮ್ ಕೂಡ ಆಗಿತ್ತು ನೋಡಿ. ಜನತ್ಪುರಕ್ಕೆ ಬರಬೇಕಾದ್ರೆ ಇನ್ನೂ 1 ಅವರ್ ಇತ್ತು ಜನತ್ಪುರ. ಅಲ್ಲಿ ನಾವು ಊಟಕ್ಕಾಗಿ ನಿಲ್ಲಿಸಿದ್ವಿ. ಹಾಗಾಗಿ ಊಟ ಮಾಡಿಕೊಂಡು ನೆಕ್ಸ್ಟ್ ಇಲ್ಲೊಂದು ದೇವಸ್ಥಾನ ಇದೆ, ಅದು ಕೂಡ ನೋಡಿಕೊಂಡು ನೆಕ್ಸ್ಟ್ ಜನತ್ಪುರಕ್ಕೆ ಹೋಗೋಣ ಅಂಥೇಳಿ ಈಗ ಎಲ್ಲರೂ ಸೇರಿ ಊಟಕ್ಕೆ ಕೂತ್ಕೊಂಡಿದ್ವಿ. ನೋಡ್ತಾ ಇರ್ಬೋದು ಊಟ ಮಾತ್ರ ಅದೇ ಹೇಳಿದ್ನೆಲ್ಲ ಎಲ್ಲ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಊಟ ಕೂಡ. ನೋಡ್ತಾ ಇರ್ಬೋದು ಎಲ್ಲ ಪಿಕ್ಚರ್ಸ್ ಕೂಡ ಇಲ್ಲಿ ಹೋಟೆಲ್ನಲ್ಲಿ ಏನು ಒಂದು ಪೋಸ್ಟರ್ ಥರ ಹಾಕಿದ್ರು ನೋಡಿ. ಹಾಗೆ ಸ್ವಲ್ಪ ವೀಡಿಯೋ ಕೂಡ ಮಾಡಿಕೊಂಡೆ ಕುತ್ಕೊಂಡಲ್ಲೇ, ಯಾಕಂದರೆ ತುಂಬ ಸೆಕೆ ಇತ್ತು. ಹಾಗಾಗಿ ಝೂಮ್ ಹಾಕೇನು ಕುತ್ಕೊಂಡಲ್ಲೇ ಮಾಡಿಕೊಂಡೆ ನೋಡಿ. ಪೇಷನ್ಸ್ ಸ್ವಲ್ಪ ಕಡಿಮೆ ಆಗಿಬಿಟ್ಟಿತ್ತು ನನಗೆ ಆಲ್ರೆಡಿ. ಅದಾದ ನಂತರ ನಂದು ಮೊಬೈಲ್ ಸ್ಟೋರೇಜ್ ಕೂಡ ತುಂಬ ಆಗಿಬಿಟ್ಟಿತ್ತು. ಹಾಗಾಗಿ ಮಾಡ್ಕೊಳ್ಳಿಕ್ಕೆ ಒಂಥರ ಬೇಜಾರಾಗಿಬಿಟ್ಟಿತ್ತು. ಸ್ವಲ್ಪನೇ ಎಲ್ಲ ವೀಡಿಯೋ ಮಾಡ್ಕೊಂಡು ಬಂದೆ ನಾನು. ಸ್ವಲ್ಪ ಆದರೂ ಶೇರ್ ಮಾಡೋಣ ಈ ಪ್ಲೇಸಸ್ಗೆ ಹೋಗಿವಲ್ಲ ಅಂಥೇಳಿ ನಿಮ್ಮ ಜೊತೆ. ಹಾಗಾಗಿ ಇಷ್ಟಪಟ್ಟು ಮಾಡ್ಕೊಂಡು ಬಂದಿದ್ದೀನಿ ನನಗೆ ಆದಷ್ಟು.
ನನಗೆ ಏನು ತಿಳಿದಿದೆ ಅಷ್ಟು ಹೇಳಿದ್ದೀನಿ ನೋಡಿ ಪ್ಲೇಸಸ್ ಬಗ್ಗೆ. ಯಾಕಂದರೆ ಡೀಪಾಗಿ ನಾನು ಯಾವುದು ಹೇಳ್ತಾ ಇಲ್ಲ, ಯಾಕಂದರೆ ನನಗೂ ಸ್ವಲ್ಪ ಐಡಿಯಾ ಬೇಕಲ್ಲ. ಹಾಗಾಗಿ ಬನ್ನಿ ಫ್ರೆಂಡ್ಸ್, ಈಗ ನಾವು ನೆಕ್ಸ್ಟ್ ಒಂದು ದೇವಸ್ಥಾನಕ್ಕೆ ಕೂಡ ಹೋಗ್ತಾ ಇದ್ದೀವಿ ನೋಡಿ. ಧನುಷ್ ಧಾಮ ಅಂಥೇಳಿ ಬಂದಿದ್ದೀವಿ ನೋಡಿ. ಒಂದು ರಾಮನ ದೇವಸ್ಥಾನಕ್ಕೆ ನಾವು ಏನು ಬಿಲ್ಲು ತುಂಡಾಗಿ ಬಿದ್ದಿರುತ್ತಲ್ಲ ಆ ದೇವಸ್ಥಾನ. ಬಿದ್ದಿದ್ದ ಜಾಗದಿಂದನೇ ಬೆಳ್ಕೋತಾನೆ ಹೋಗಿದೆ ಅಂತಲೇ ಹೇಳ್ಬೋದು ನೋಡಿ ಆ ಜಾಗ ಎಲ್ಲ. ಅದಾದ ನಂತರ ನಾವು ಇದಕ್ಕೆ ಬಂದ್ವಿ ನೋಡಿ, ಜನಕ್ಪುರಕ್ಕೆ ಬಂದ್ವಿ. ಬಂದ ನಂತರ ನೈಟ್ ಟೈಮಲ್ಲ, ಹಾಗಾಗಿ ಸಾಯಂಕಾಲ ಟೈಮ್ ಆಗಿತ್ತು. ನೈಟ್ ಈಗ ಡಿನ್ನರಿಗೆ ಕೂಡ ಬಂದಿದ್ದೀವಿ. ನಾವು ನೋಡ್ತಾ ಇರ್ಬೋದು ಒಂದೊಂದೇ ಐಟಮ್ಸ್ ಏನು ಹೇಳೋದಂತೆ ನಾನು ಒಂದು ಸ್ವಲ್ಪ ವೀಡಿಯೋ ಕೂಡ ಮಾಡ್ಕೊಂಡು ಬಿಟ್ಟಿರ್ತೀನಿ. ಯಾಕಂದರೆ ಅಲ್ಲಿ ಫುಡ್ಡು ಕೂಡ ಸ್ವಲ್ಪ ಚೇಂಜ್ ಇರುತ್ತಲ್ಲ, ವೆಜ್ ಊಟನೇ, ಬಟ್ ಹೆಸರುಗಳು ಸ್ವಲ್ಪ ಚೇಂಜ್ ಇರುತ್ತಾ ಯಾಕೆ ಅಂತಂದು ಹೇಳಿ ನಾನು ವೀಡಿಯೋ ಕೂಡ ಮಾಡ್ಕೊಂಡು ಬಂದು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿತ್ತು ಊಟ ಕೂಡ. ಊಟ ಆದ ನಂತರ ನಾನು ಯಾವುದೇ ರೀತಿಯಿಂದ ಜಾಸ್ತಿ ವೀಡಿಯೋ ಮಾಡ್ಕೊಳ್ಳಿಲ್ಲ ನೋಡಿ. ಇದು ಬೆಂಡೆಕಾಯಿ ಫ್ರೈ ಅಂತೇಳಿ ತುಂಬ ಚೆನ್ನಾಗಿತ್ತು, ಕುರುಕುರು ಅಂತೇಳಿ ಟೇಸ್ಟಾಗಿತ್ತು. ದಾಲು, ಚಟ್ನಿ, ನಂತರ ರೈಸು, ವೆಜ್ ಫ್ರೈಡ್ ರೈಸ್ ಎಲ್ಲ ಇತ್ತು ನೋಡಿ. ಒಂದೊಂದು ಹೇಳೋದೇನಂತೇಳಿ ಹೇಳಿದ್ನಲ್ಲ. ಬನ್ನಿ ಫ್ರೆಂಡ್ಸ್, ಈಗ ಊಟ ಆದ ನಂತರ ನಾವು ಕೂಡ ಒಂದು ಸ್ವಲ್ಪ ರೆಸ್ಟ್ ಮಾಡಬೇಕು. ಯಾಕಂದರೆ ಒಂದು 7-8 ಅವರ್ ಅಂತಲೇ ಹೇಳ್ಬೋದು ಜರ್ನಿ. ಅಷ್ಟು ಜರ್ನಿ ಆಗುತ್ತೆ ನಮ್ಗೆ ಏನಾದರೂ ಪ್ಲೇಸಸ್ ನೋಡ್ಬೇಕಾದ್ರೆ. ಹಾಗಾಗಿ ಈಗ ಎಲ್ಲರೂ ಒಬ್ಬೊಬ್ಬರೇ ಊಟಕ್ಕಾಗಿ ಬರ್ತಾಯಿದ್ದಾರೆ. ಆಗ ಊಟ ಮಾಡ್ಕೊಂಡ ನಂತರ ನಾನು ನೆಕ್ಸ್ಟ್ ನಾಳೆ ಎಲ್ಲಿಗೆ ಹೋಗ್ತೀವಿ ಏನಂತೇಳಿ ಹೇಳ್ತೀನಿ ಅಂತ ನಿಮಗೆ. ನಾನು ಕೂಡ ಊಟಕ್ಕೆಲ್ಲ ಹಾಕಿ ನಮ್ಮ ಮೊಬೈಲ್ ಸ್ವಿಚ್ ಆಫ್ ಒಟ್ಟ ಏನೂ ಆಗೋ ಚಾರ್ಜರ್ ಒಟ್ಟು ಏನಾಗ್ತದೆ. ಊಟ ಎಲ್ಲ ಆದ ನಂತರ ವೀಡಿಯೋ ಕೂಡ ಮಾಡ್ಕೊಳ್ಳಿಕ್ಕೆ ಬಂದೆ ನಾನು. ನಮ್ಮ ಗ್ರೂಪ್ನವರೇ ಒಬ್ಬರು ಹೇಳಿದ್ರು ನೋಡಿ, ಇಲ್ಲೆಲ್ಲ ಆರ್ಟಿಫಿಷಿಯಲ್ ಏನು ಪ್ರೊಮೊಗ್ರೆನೇಟು, ಮ್ಯಾಂಗೋ ಎಲ್ಲ ಇಟ್ಟಿದ್ದಾರೆ ನೋಡು, ಅದನ್ನು ಕೂಡ ವೀಡಿಯೋ ಮಾಡ್ಕೊ ಅಂತ ಹೇಳಿದರು. ನನಗೆ ಎಲ್ಲಿ ಏನು ಚೆನ್ನಾಗಿ ಪ್ಲೇಸಸ್ ಕಾಣುತ್ತಾ, ನಂತರ ಏನಾದರೂ ವೀಡಿಯೋ ಮಾಡ್ಕೊಳ್ಳೋ ಥರ ಇತ್ತು, ನಿಮ್ಮ ಜೊತೆ ಶೇರ್ ಮಾಡ್ಬೇಕನ್ನೋದಿತ್ತು ಅಂತಂದರೆ ವೀಡಿಯೋ ಮಾಡ್ಕೊ ಅಂತೇಳಿ ಭಾಳ ಎಂಕರೇಜ್ ಮಾಡ್ತಾಯಿದ್ರು ನೋಡಿ ನನಗೆ. ನೋಡಿ ಒಂದು ಸ್ವಲ್ಪ ಜನ ಈ ಕಡೆ, ಒಂದು ಸ್ವಲ್ಪ ಜನ ಆ ಕಡೆ ಎಲ್ಲ ಕೂತ್ಕೊಂಡಿದ್ದೀವಿ ನಮ್ಮ ಟೀಮ್ನವರೇ. ಎಲ್ಲರೂ ಊಟ ಅದೆಲ್ಲ ಆದ ನಂತರ ನಾವು ಕೂಡ ರೂಮಿಗೆ ಕೂಡ ಹೋಗ್ತಾಯಿದ್ದೀವಿ ನೋಡಿ.